ಮೇಡಮ್ MSME ಆ್ಯಂಡ್ ಲೇಬರ್ ಎರಡೂ ಅನುಕೂಲ ಇರೋದ್ರಿಂದ ಒಳ್ಳೆಯದಾಗ್ತದೆ. ಎಂಪ್ಲಾಯೀಸ್ನ ಈಕ್ವಲ್ ಆಗಿ ನೋಡ್ತಾರೆ. ನಾವು ಇತ್ತೀಚೆಗೆ ಮಿನಿಮಮ್ ವೇಜಸ್ ಜಾಸ್ತಿ ಆಗಿದೆ ಅಂತ ಹೇಳಿ ಸ್ಟೇಟ್ ಸಂತೋಷ್ ಲಾಡ್ ಅವ್ರನ್ನ ಭೇಟಿಯಾಗಿದ್ದೀವಿ ಸರ್. ಅವ್ರು ಏನು ಹೇಳ್ತಾರೆ, 23,000 ಡೇ ನಡೀತೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಗೆ ಎಂಪ್ಲಾಯರಿಗೆಲ್ಲ ಅನಾನುಕೂಲ ಆಗುತ್ತೆ, ಮಾಡಬೇಡಿ ಅಂದರೆ ನಾನು ಲೇಬರ್ ಫೇವರ್ ಆಗಿರ್ತೀನಿ ಅಂತ ಹೇಳ್ತಾರೆ, ಡೈರೆಕ್ಟಾಗಿ ಹೇಳ್ತಾರೆ ಸರ್. ಆಮೇಲೆ ನಮ್ಮ ಒಂದು SSL ಮಿನಿಸ್ಟರ್ ಆಗಲಿ, ಲಾರ್ಜ್ ಇಂಡಸ್ಟ್ರಿ ಆಗಲಿ, MSME ಬಗ್ಗೆ, ಇಂಡಸ್ಟ್ರಿ ಓನರ್ ಬಗ್ಗೆ, ಎಂಪ್ಲಾಯರ್ ಬಗ್ಗೆ ಅವ್ರು ತಲೆ ಕೆಡ್ಸ್ಕೊಳ್ಳಲ್ಲ ಸರ್. ನಮ್ಮಲ್ಲಿ MSME 2006 ಆಕ್ಟ್ ಸರ್, ಡೆವಲಪ್ಮೆಂಟ್ ಆಕ್ಟ್ ಏನು ಹೇಳುತ್ತೆ, ಎಲ್ಲ ಸ್ಟೇಟಲ್ಲೂ ಕೂಡ MSME ಮಿನಿಸ್ಟ್ರಿ ಇರಬೇಕು, MSME ಡೈರೆಕ್ಟ್ರೇಟ್ ಇರಬೇಕು ಅಂತ ಹೇಳುತ್ತೆ ಸರ್. ನಮ್ಮ ಸ್ಟೇಟಲ್ಲಿ ಇನ್ನೂ ಕೂಡ ಸಣ್ಣ ಕೈಗಾರಿಕಾ ಸಚಿವ, ದೊಡ್ಡ ಕೈಗಾರಿಕಾ ಸಚಿವ ಇದೆ ಸರ್. ಬಟ್ ಯಾವುದೇ ಒಂದು ಪ್ರೊಕ್ಯೂರ್ಮೆಂಟ್ ಆಗಲಿ ಎಲ್ಲ ಕೂಡ MSME ಡೆವಲಪ್ಮೆಂಟ್ 2006 ಆಕ್ಟಲ್ಲೇ ನಡಿಬೇಕು. ಇವನ್ ಇತ್ತೀಚೆಗೆ ಸರ್ ಉತ್ತರ ಪ್ರದೇಶ ಇನ್ವೆಸ್ಟ್ಮೆಂಟ್ ಅಂತ ಬಂದಿದ್ದೀವಿ, ಅಲ್ಲೂ ಕೂಡ ಸ್ಟೇಟಲ್ಲಿ MSME ಮಿನಿಸ್ಟ್ರಿ ಇದ್ದಾರೆ. ಬಟ್ ನಮ್ಮ ಸ್ಟೇಟಲ್ಲಿ ಕೂಡ ಇನ್ನೂ ಕೂಡ ಹಳೆ ಕಾಲದ ಸಣ್ಣ ಕೈಗಾರಿಕೆ, ದೊಡ್ಡ ಕೈಗಾರಿಕೆ ಇದೊಂದು MSME ಮಿನಿಸ್ಟ್ರಿ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಆಯ್ತು ಮುಗಿ ಮೇಡಮ್ ಅವ್ರು ಮುಗೀತು ಸರ್. ಈಗ ಎಲ್ಲ ಕೊಟ್ಟಿದೆ ಡೀಟೇಲ್ಸ್ ಕೊಟ್ಟಿದ್ದೀವಿ ಸರ್, ಎಲ್ಲ ಕೊಟ್ಟಿದೆ ಡೀಟೇಲ್ಸ್ ಕೊಟ್ಟಿದ್ದೀವಿ ಸರ್. ಆಯ್ತು ಕೊಡ್ಸಿ. ಈಗ ಇನ್ನೇನು ನಮ್ಮ ಸರ್ ನಮ್ಮ MLA ಸಾಹೇಬರು ಭಾಳ ಜನಪ್ರಿಯ ನಾಯಕರು ಸರ್. ಅವರು MLA ಅವರೇ ನಮ್ಮನ್ನು ಇದು ಕೋಆರ್ಡಿನೇಟ್ ಇವತ್ತು ಮೀಟಿಂಗ್ ಆರ್ಗನೈಸ್ ಮಾಡಿದ್ದೆ ಸರ್. ಅವ್ರು ಹೇಳಿದ್ರು ಈ ಥರ ಜೋಶಿ ಸಾಹೇಬರು ಮೇಡಮ್ ಬರ್ತಾರೆ ಮಾಡಬೇಕು. ಅಯ್ಯೋ ಅವ್ರು ಬರೋದೇ ನಮಗೆ ಪುಣ್ಯ, ಕರ್ಕೊಂಬಂದಿ ಸರ್ ಅಂತ ಹೇಳಿ ತುಂಬ ಹೃದಯದಿಂದ ಅವರಿಗೆ ನಾವು ಹೇಳಿ ಮಾಡಿ ನಾವು ಜನ ಸೇರಿಸ್ತೀವಿ ಅಂತಂದ್ವಿ. ಆದಷ್ಟು ಸ್ವಲ್ಪ ಜನ ಸೇರಿಸಿದ್ದೀವಿ ಸರ್, ನಿಮ್ಮ ಎಕ್ಸ್ಪೆಕ್ಟ್ ಮಾಡಿದಷ್ಟಿಲ್ಲ. ಆದಷ್ಟು ಸ್ವಲ್ಪ ಜನ ಸೇರಿಸಿದ್ದೀವಿ ಸರ್, ನಿಮ್ಮ ಎಕ್ಸ್ಪೆಕ್ಟ್ ಮಾಡಿದಷ್ಟಿಲ್ಲ. ಸ್ವಲ್ಪ ಜನ ಸೇರಿಸಿದ್ದೀವಿ ಸರ್, ಯಾವಾಗೂ ಜನ ಸೇರಿಸಿದ್ದೀವಿ ಸರ್. MLA ಸಾಹೇಬರು ವಿಧಾನಸೌಧದಲ್ಲೂ ಕೂಡ ಪೀಣ್ಯ ಕೈಗಾರಿಕಾ ಪ್ರದೇಶ, ಪೀಣ್ಯ ಕೈಗಾರಿಕಾ ಕಾರ್ಮಿಕರ ಬಗ್ಗೆ ಬಹಳ ಸಾಕಷ್ಟು ಸರಿ ಮಾತಾಡ್ತಾರೆ ಸರ್. ಇಲ್ಲಿ ಏಷ್ಯಾದಲ್ಲೇ ದೊಡ್ಡ ಕೈಗಾರಿಕಾ ಪ್ರದೇಶ, ಇಷ್ಟೊಂದು 12 ಲಕ್ಷ ಕೆಲಸ ಮಾಡ್ತಾರೆ, ಇವ್ರಿಗೆ ಮೂಲಭೂತ ಸೌಕರ್ಯ ಇಲ್ಲ ಎಲ್ಲ ಕೂಡ ಹೇಳ್ತಾರೆ. ಬಟ್ ಸರ್ಕಾರ ಅದಕ್ಕೆ ಒಂದು ಗಮನ ಕೊಡ್ತಾ ಇಲ್ಲ ಸರ್. MLA ಸಾಹೇಬರು ಬಂದು ಜಾಲರಿ ಸರ್ಕಾರದಿಂದ TVS ವೈಟ್ ಟ್ಯಾಪಿಂಗ್ ಆಯಿತು ಸರ್. ಆಮೇಲೆ ಕೆಲವು ಕಡೆ ಬ್ಲ್ಯಾಕ್ ಟ್ಯಾಪಿಂಗ್, ವೈಟ್ ಟ್ಯಾಪಿಂಗ್ ಸಾಕಷ್ಟು ಆಗಿದೆ. ಅದೇ ಅವ್ರದ್ದು ಬಗ್ಗೆ ಹೇಳ್ತೀವಿ ಸರ್. ಆಮೇಲೆ ಸರ್ ಮುಗೀತಿ ಸರ್. ಆಯ್ತು ಸರ್. ಈಗ MLA ಸಾಹೇಬ್ರಿಗೆ ಒಂದೇ ಒಂದು ಪಾಯಿಂಟ್ ಹೇಳ್ತೀನಿ ಸರ್, ಮುಗಿಸ್ತೀನಿ. ಈಗ GBA ವೆಸ್ಟ್ ಆಗಿದೆ ಸರ್. ಸರ್ GBA ವೆಸ್ಟ್ ಒಂದು ಜಾಯಿಂಟ್ ಕಮಿಷನ್ ಒಂದು ಮೀಟಿಂಗ್ ಮಾಡಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಂಡು ನನ್ನ ಎರಡು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬಯಸ್ತೀನಿ. 2 ಮಾತು ಧನ್ಯವಾದಗಳು.